ಎಸ್ ವೀಕ್ಷಕರೇ, ದಾವಣಗೆರೆ ಬೈ ಎಲೆಕ್ಷನ್ ಚುನಾವಣಾ ಪ್ರಚಾರ ಬರ್ದಿನ ಸಾಗಿದೆ. ನಾವಿವತ್ತು ಹದಡಿ ಆ ಗ್ರಾಮ ಪಂಚಾಯಿತಿಯ ಬಟ್ಲಘಟ್ಟ ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲಿವರೊಬ್ರು ಹಿರಿಯ ಮತದಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ಶೇಖರಪ್ಪ ಅಂತ. ಎಷ್ಟು ವರ್ಷ ನಿಮ್ಗೆ? 83. 83 ವರ್ಷ. ಆರೋಗ್ಯ ಎಲ್ಲ ಚೆನ್ನಾಗಿದೆ? ಆರೋಗ್ಯ ಚೆನ್ನಾಗೈತಿ, ನಡಿಯಕ್ ಬರಲ್ಲ. ಹೆಚ್ಚು ಕಡಿಮೆ 65 ವರ್ಷದಿಂದ ಓಟ್ ಹಾಕ್ತಿದ್ದೀರಾ? 83 ಅಂದ್ರೆ 18 ವರ್ಷಕ್ಕೆ ಅಂದ್ರೆ 65 ವರ್ಷದಿಂದ ಓಟ್ ಹಾಕ್ತಿದ್ದೀರಾ? ಗೊತ್ತೈತೆ ಬಿಟ್ಟೈತೆ ಗೊತ್ತಿಲ್ಲ. ನಾವು ಸಿದ್ದಿರಪ್ಪ ಗಾಂಧಿರಪ್ಪನ ಕಾಲದಿಂದ ಓಟ್ ಹಾಕ್ತದೆ. ಯಾರು ಸಿದ್ವೀರಪ್ಪ? ಗಾಂಧಿರಪ್ಪ. ಓಕೆ, ಇವರೆಲ್ಲ ದಾವಣಗೆರೆ ಫಸ್ಟ್ ಇದ್ದಂತ ಫಸ್ಟ್ ಒಂದೇ ಎತ್ತು MLA ಸೀಟ್. ದಾವಣಗೆರೆಗೆ ಒಂದೇ ಎತ್ತು ಅಂತದ್ ಈಗ 4 ಆಗಿದಾವ. ಓಕೆ, ನೀವು ನೋಡಿದ ಬೆಸ್ಟ್ MLA ಯಾರಂಗಾರೆ? ಸಿದ್ದಿರಪ್ಪರು. ಸಿದ್ವೀರಪ್ಪ. ಯಾವ ಪಾರ್ಟಿಯಲ್ಲಿ? ಕಾಂಗ್ರೆಸ್. ಕಾಂಗ್ರೆಸ್. ಸೋಸಲಿಟ್ಟು ಸೋಷಿಯಲಿಸ್ಟ್. ಸೋಸಲಿಟ್ಟು ಎಂತದ್ ಇನ್ನೊಂದಿತ್ತು ಗುಡಿಸ್ಲು. ಓಕೆ, ಈಗ ಇವರು ಶ್ಯಾಮ್ನೂರ್ ಅವ್ರು ಬಂದ್ಮೇಲೆ ಶಾಮನೂರ್ ಬಂದ್ಮ್ಯಾಗ ಪರವಾಗಿಲ್ಲ. JH ಪಟೇಲ್ ನಿಮ್ ಜಿಲ್ಲೆಯವರೇ ಅಲ್ವಾ? ಅಲ್ಲ ಸರ್, ಚನ್ನಗಿರಿ. ಚನ್ನಗಿರಿ ಸರ್. ಚನ್ನಗಿರಿ ಕ್ಷೇತ್ರ ಬೇರೆ, ದಾವಣಗೆರೆ ಜಿಲ್ಲೆನೇ ತಾನೆ? ದಾವಣಗೆರೆ ಜಿಲ್ಲೆ ಅವ್ರು ಮಾಡಿದ್ದು. ಮುಂಚೆ ಅದಲ್ಲಿ ಶಿವಮೊಗ್ಗಕ್ಕೆ ಸೇರ್ಕೊಂಡು ಶಿವಮೊಗ್ಗ ಸೇರಿದ್ರು ಸರ್. JH ಪಟೇಲ್ ಇದ್ದಾಗ ಚನ್ನಗಿರಿ, ಶಿವಮೊಗ್ಗ ಸೇರ್ಕೊಂಡಿತ್ತು. ಆಮೇಲೆ ದಾವಣಗೆರೆ ಬಂದ್ರು. ಅವ್ರು ಮಾಡಿದ್ದು ಜಿಲ್ಲೆ. ಓಕೆ, ಹೇಗಿದೆ ಸರ್ ಒಟ್ಟಾರೆ? ಇನ್ನೊಂದು ಚುನಾವಣೆ ಬಂದಿದೆ, ಬೈ ಎಲೆಕ್ಷನ್. ಚೆನ್ನಾಗೈತ್ ಸರ್. ನಾವು ಯಾರು ಪರ ಬಂದಿಲ್ಲ, ನಿಮ್ ಮನ್ಸಲ್ಲಿ ಇದ್ದಿದ್ದು ಹೇಳ್ಬೋದು. ಅಲ್ಲ ಸರ್, ನೀ ಬರ ಬಂದಾರಂತಲೂ ನಾವ್ ಹೇಳೋದಿಲ್ಲ, ಇನ್ನೊಬ್ರು ಕೇಳ್ತಾರಂತಲೂ ಹೇಳಲ್ಲ. ಕರೆಕ್ಟ್. ನಾವೇನಪ್ಪಾ ಅಂದ್ರೆ ನಾವು ಹುಟ್ಟತ್ಲ ಬಂದಿರೋದು ಕಾಂಗ್ರೆಸ್ ನಮ್ದು. ಓಕೆ, ಇನ್ನೇನು ಇಂದಿರಾ ಗಾಂಧಿ ಟೈಮಲ್ಲಿ ಅಂತಿದ್ರಂತೆ ಲೈಟ್ ಕಂಬ ನಿಲ್ಸೋರು ಕಾಂಗ್ರೆಸ್ ನಮ್ಗ ಯಾವಾಗಲೂ ಹುಟ್ಟಿರೋದಲ್ಲೂ ಕಾಂಗ್ರೆಸ್ ಇದ್ದಿರಪ್ಪ ಕಾಲದಲ್ಲೂ ಅವತ್ತು. ಸರಿ, ಶ್ಯಾಮ್ನವ್ರ ಅವ್ರ ಕೆಲಸ ಹೆಂಗಿತ್ತು? ಕೆಲಸ ಚೆನ್ನಾಗ್ ಮಾಡಿದಾರ ಸರ್. ಬಂದ್ ಹೋಗ್ತಿದ್ರ ಇಲ್ಲಿ? ಈಗ ಬಂದಾರ, ಎಲೆಕ್ಷನ್ ಬಂದಾರ, ಬಿಡಿದಿನೇ ಬಂದ. ವಯಸ್ಸಾಯ್ತು, ಬರಕ್ ಆಗ್ಲಿಲ್ಲ. ಅವ್ರ ಸೊಸೆ MP ಬಂದ್ ಹೋಗ್ತಾರ? ಪ್ರಭಾ ಬಂದಾರ. ಓಕೆ, ಮಲ್ಲಿಕಾರ್ಜುನ್ ಅವರು? ಅವ್ರು ಬಂದಾರ, ಬಾಳ ಬರಲ್ಲ. ಸಚಿವರಲ್ವಾ ಬೆಂಗಳೂರು ರಾಜ್ಯದ ಕೆಲಸ? ಬಾಳ ಬರಲ್ಲ ಯಾವಾಗ. ಆಯ್ತು, ನಿಮ್ಮ ಅನುಭವದಲ್ಲಿ ಸಮರ್ಥಿಗೆ ಏನ್ ಕಿವಿ ಮಾತು ಹೇಳ್ತೀರಾ? ಏನ್ ಸರ್? ಸಮರ್ಥಿಗೆ ಈಗ ನಿಂತ್ಕತಿರ ಅಭ್ಯರ್ಥಿ ಸಮರ್ಥ ಅಲ್ವಾ, ಏನ್ ಸಲಹೆ ಕೊಡ್ತೀರಾ? ಸಲಹೆ ಅಂದ್ರೆ ಒಳ್ಳೇದ ಮಾಡಪ್ಪ, ಮುಂದೆ ನೀನ್ ಕೆಟ್ಟದ್ ಮಾಡಕ್ ಹೋಗ್ಬೇಡ, ಒಳ್ಳೇದ್ ಮಾಡು, ನೀನು ಜನಗಳಿಗೆ ಸೇವೆ ಮಾಡಪ್ಪ ಅಂತ ಹೇಳ್ತೀವಿ ಅಷ್ಟೇ ನಾವು. ಥ್ಯಾಂಕ್ ಯು ಸರ್. ಕಾಂಗ್ರೆಸ್ಗೆ ಯಾಕೆ ಹಾಕ್ತೀರಾ? ಯಾಕಂದ್ರೆ ನಮ್ಮ ಊರಿಗೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಮ್ ಬಟ್ಲಘಟ್ಟಗೆಲ್ಲ ಒಳ್ಳೇದಾಗಿದೆ? ಬಡ್ಲೆಗಡ್ಡೆ ಒಳ್ಳೆ ನಮಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ರೋಡ್ಗಳು ಎಲ್ಲ ಚೆನ್ನಾಗಿ ರೋಡ್ಗಳು ಮಾಡಿದ್ದಾರೆ, ದೇವಸ್ಥಾನಕ್ಕೂ ಕೊಡಿದ್ದಾರೆ. ನಾವು ಊಟದ ತಂದ್ರೆ ಕಾಂಗ್ರೆಸ್ ಕೈ ಕಟ್ತಾರ ಹಾಕಲ್ಲ ನಾವು. ಹಂಗಾಗಿ ಕಾಂಗ್ರೆಸ್ ಈ ಸಲ ಗೆಲ್ಲುತ್ತೆ. ಗೆದ್ಲಿಲ್ಲ ನಾನು ಕೇಳು. ಆಯ್ತು, ಥ್ಯಾಂಕ್ ಯು. JD ಗುಡ್ಡಪ್ಪ. ಏನ್ ಮಾಡ್ತೀರಿ? ವ್ಯವಸಾಯ. ನೀರಾವರಿಗೆ ಏನ್ ತೊಂದ್ರೆ ಇಲ್ವಾ ಇಲ್ಲಿ ರೈತರಿಗೆ? ಎಲ್ಲ ಪರವಲ್ಸ ನಮ್ ಥೈಲ್ಯಾಂಡ್ ಆಕತೆ ಇದ್ದದ್ರಾಗ ಬೇಸಿಗೆ ಒಂದ್ ಸ್ವಲ್ಪ ತೊಂದ್ರೆ ಆಕತೆ. ಬೆಳಕೇರಿ ಡ್ಯಾಮ್ ನಿಂದ ಪಂಪ್ ಸೆಟ್ ಇದು ಭದ್ರಾ ನೀರ್ನವ ಎರಡು ಅಡ್ಜಸ್ಟ್ ಮಾಡಿ ಮತ್ತೊಂದ್ ಸ್ವಲ್ಪ ಕಷ್ಟ ರೋಡಾಗ ಬೇಸಿಗೆ ಪರವಲ್ಸ. ಹೆಂಗಿದೆ ಈ ಸಲ? ನೀವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ? ಪಕ್ಕ ಕಾಂಗ್ರೆಸ್. ಓಕೆ, ಸಮರ್ಥ ಗೆಲ್ಲದ್ ಫಿಕ್ಸ್ ಹಂಗಾರೆ? ಫಿಕ್ಸ್ ಅಂತ ನಮ್ಮ ಮನಸ್ಸಿನಾಗ ಐತ್ ಸರ್. ಈಗ ಮಾತಾಡ್ತೀನಿ ನಿಮ್ನ. ಅಲ್ಪಸಂಖ್ಯಾತರ ಮೇಲೆ ಡಿಪೆಂಡ್ ಐತ್ ನೋಡ್ಸ ಈ ಸರಿ. ಅಲ್ಪಸಂಖ್ಯಾತರು ಹೋಗ್ಬಿಟ್ಟು BJP ಗೊತ್ತಾರೆ ಅನ್ಸುತ್ತಾ ನಿಮ್ಗೆ? ಅಲ್ಲ ಅನ್ಸೋದಿಲ್ಲ, ಆದ್ರೂ ಈಗ ಅವ್ರು 14 ಜನ. ನೀವ್ ಹೇಳ್ಬೇಕು ನಿಮ್ಮೂರಲ್ಲಿ ಹೆಂಗೆ ಅಂತ. ನಮ್ಮೂರಾಗಂತ ಇಲ್ಲ ಸರ್, ಅವ್ರು ಸಿಟಿಯಲ್ಲಿ ಇರೋದು 60,000 ಮತದಾರ ಅದಾರಂತ ಅಲ್ಪಸಂಖ್ಯಾತರು. ನಮ್ಮೂರಾಗಂತ ಜನ ಇಲ್ಲ. ನಮಗನ್ಸೋದು ಅವ್ರು ಹಾಕಿದ್ರೆ ಮಾತ್ರ ಸಮರ್ಥ ಪಕ್ಕ ವಿನ್ ಆಗೋದಂತ ಖಂಡಿತ. ಇನ್ನೊಂದು ಸಾದಿಕ್ ಪೈಲ್ವಾನು ಜೊತೆ ಆಗಾಯ್ತು, ಜಮೀರ್ ಅಹಮದ್ ಬರ್ತಾವ್ರೆ. ಜಮೀರ್ ಅಹಮದ್ ಸಾಹೇಬ್ರು ಕರ್ಸಿದ್ರೆ ಮಾತ್ರ ಕೆಲ್ಸಕ್ಕಂತ ನೋಡ್ಸ ಇದು. ಅವ್ರನ್ನ ಕರ್ಸ್ಲೇಬೇಕು. ಬರ್ತಾವ್ರಲ್ಲ 5ನೇ ತಾರೀಕು ಬಂದ್ರ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರೆ ಅವ್ರು ಬಂದ್ರೆ ಇಲ್ಲಿ 80-90 ಪೈಸೆ ಓಕೆ ಹಾಕತ್ ನೋಡ್ಸ. ಹೌದಾ? 90%? 90%. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ರಾಮಲಿಂಗಪ್ಪ ಅಂತ ಹೇಳಿ ಸರ್. ಮಾಡ್ತೀರಿ ನೀವು? ನಾವು ವ್ಯವಸಾಯ ಮಾಡ್ತೇವೆ. ಹೆಂಗಿದೆ ಬೈ ಎಲೆಕ್ಷನ್? ಎಲೆಕ್ಷನ್ ಬಾಳ ಜೋರ್ ಐತಿ ಸರ್. ಎಲೆಕ್ಷನ್ ಬಾಳ ಜೋರ್ ಇದೆ. ಯಾರು ಗೆಲ್ತಾರೆ? ಇದು ನೋಡ್ಬೇಕು ಸರ್, ಸಮರ್ಥ್ ಸರ್ ಚೆನ್ನಾಗೈತಿ ಸರ್. ಮತ್ತೀಗ ಅಲ್ಲಿ ಮುಸ್ಲಿಮ್ಸ್ ಓಟ್ ನಿಂದ ಒಂದ್ ಸ್ವಲ್ಪ ಏನಾರ ಎಫೆಕ್ಟ್ ಆದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅನಿಸ್ತದೆ ಸರ್. ಟೈಟ್ ಆಗ್ಬೋದು. ಟೈಟ್ ಆಗ್ಬೋದು. ಹೈ ವೋಲ್ಟೇಜ್ ಇದೆ. ಹೈ ವೋಲ್ಟೇಜ್ ಪ್ರೆಸೆಂಟ್ ಎಷ್ಟಿದೆ? 50-50 ಇದೆಯಾ? ಯಾರು ಫೇವರ್ ಇದೆ ಈಗ? ಈಗ 70% ಕಾಂಗ್ರೆಸ್ ಇದೆ ಸರ್, 50% BJP ಇದೆ ಸರ್. 70 ಕಾಂಗ್ರೆಸ್ ಇದೆ, 30 BJP ಇದೆ. ಅಲ್ಲ ಸರ್, 50. 30%. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ನಾಗಪ್ಪ. ಸರಿ, ಎಷ್ಟು ವರ್ಷ ನಿಮ್ಗೆ? ನಮ್ಗೆಲ್ಲ 63. ಓಕೆ, ತುಂಬಾ ಎಲೆಕ್ಷನ್ಗಳು ನೋಡಿದೀರಾ. ಈ ಬೈ ಎಲೆಕ್ಷನ್ ಬಗ್ಗೆ ಏನಂತೀರಾ? ಈಗ ಕಾಂಗ್ರೆಸ್ ಮುಂದೈತೆ ಅಂತವ್ರಿ. ಓಕೆ, ಯಾವ ಕಾರಣ ಕಾಂಗ್ರೆಸ್ ಮುಂದಿದೆ? ಕೆಲಸ ಕಾರ್ಯ ಮಾಡಿದಾರ. ಏನ್ ಎಲ್ಲ ಹಳ್ಳಿಗೂ CC ರಸ್ತೆಗಳೆಲ್ಲ ಆಗ್ಬಿಟ್ಟವಲ್ಲ? ಆಗಿದಾವ್ರಿ. ಚೆನ್ನಾಗ್ ಕೆಲಸ ಮಾಡಿದಾರ. ಬರ್ತಿದ್ರ ಹಳ್ಳಿಗೆ? ಬರ್ತಿದ್ರು. ಈಗ ಅವ್ರ ಸೊಸೆ ಇದಾರಲ್ಲ ಪ್ರಭಾ ಮಲ್ಲಿಕಾರ್ಜುನ್ MP ಅವರು ಬರ್ತಾರ? ಅವರು ಬರ್ತಾರೆ. ನಿಮ್ ಪ್ರಕಾರ ಹೆಂಗಿದೆ ಬೈ ಎಲೆಕ್ಷನ್? ಬಹಳ ಚೆನ್ನಾಗೈತೆ ಸರ್ ಇದು.
ಇದು ಕಾಂಗ್ರೆಸ್ಗೆ ಫುಲ್ ಒಲವು ಸಹ ಹಾ. ಆದ್ರೂ ಇವರು ಶ್ಯಾಮನೂರ್ ಶಿವಶಂಕರಪ್ಪರು ಏನ್ ಮಾಡಿದಾರೆ ಅಂದ್ರೆ ಯಾವಾಗ ಹೋದ್ರು ನಮಗೆ ಬಹಳ ಅಭಿಮಾನ ಕೊಡ್ತದಾರ ನಮ್ಮ ಮೇಲೆ. ಯಾರು ಕಾರ್ಯಕರ್ತರು ಅಥವಾ ಜನಸಾಮಾನ್ಯರು ಹೋದ್ರೆ ಚೆನ್ನಾಗಿ ಮಾತಾಡ್ತಾರೆ. ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಸರ್. ಓಕೆ. ಏನಾರ ನಮ್ಮ ಕೆಲಸ ಕಾರ್ಯಗಳು ನಾವು ಹೋದ್ರೆ ಅವ್ರು ಎಸ್ ಅಂದ್ಬಿಡ್ತಾರೆ ಸರ್, ತಡನ ಮಾಡ್ತಾರೆ ಸರ್, ಎಲ್ಲದಕ್ಕೂ ಹೆಲ್ಪ್ ಮಾಡ್ತದಾರ ಸರ್ ಅವ್ರು. ಓಕೆ, ಓಕೆ. ಓಕೆ ಸರ್. ಹಾಗಾದ್ರೆ ಸಮರ್ಥ ಮುಂದಿದ್ದಾರೆ. ಮುಂದದಾರ ಸರ್ ಅವ್ರು. ಓಕೆ. ಬಿಜೆಪಿ ಕಷ್ಟನ ಹಂಗಾರೆ? ಸ್ವಲ್ಪ ಕಷ್ಟನೇ ಆಗ್ತದೆ ಸರ್. ಇದು ದೊಡ್ಡ ಕುಳ ಸಹ ಇವ್ರು ಯಾತ್ ಬಿಟ್ಟಾರ ಸರ್, ತಂದ್ಬಿಡ್ತಾರ ಸರ್. ದೊಡ್ಡ ಮನೆತನ ಹ್ಮ್ ಗೆಲ್ಲಿಸ್ಕೊತಾರೆ. ಗೆಲ್ಸಂತಾರ ಸರ್. ಥ್ಯಾಂಕ್ ಯು ಗುಡ್ಡಪ್ಪ. ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣೆ ಕಾವು ಜೋರಾಗಿದೆ. ನಾವಿವತ್ತು ಹದಡಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಬಸವರಾಜಪ್ಪ ಅವ್ರ ಜೊತೆ ಇದ್ದೀವಿ. ತುರ್ಚಿಘಟ್ಟ ಗ್ರಾಮದಲ್ಲಿದ್ದೀವಿ. ಅವ್ರನ್ನೇ ಮಾತಾಡ್ಸೋಣ ಹೇಗಿದೆ ಚುನಾವಣೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದೆ ಬೈ ಎಲೆಕ್ಷನ್? ಬಹಳ ಚೆನ್ನಾಗೈತಿ ಸರ್, ಬಹಳ ಚೆನ್ನಾಗೈತಿ. ಹ್ಮ್. ಎಷ್ಟು ಲೀಡರ್ ಗೆಲ್ತಾರೆ ಸಮರ್ಥ? ನಾವೊಂದ್ 50,000 ಓಟಿನ ಮೇಲೆ ಲೀಡ್ನಾಗ ಗೆಲ್ತವ್ರಿ. ಅಜ್ಜನ್ಗಿನ್ ಜಾಸ್ತಿ ಮೊಮ್ಮಗನ್ ಲೀಡರ್. ಹೌದೌದು. ಯಾವ ಕಾರಣಕ್ಕೆ ಕಾಂಗ್ರೆಸ್ ಗೆಲ್ಬೇಕಂತೀರಾ? ಅಲ್ಲ, ಕಾಂಗ್ರೆಸ್ ಮಾಡಿರೋ ಕಾಮಗಾರಿಗಳು ಯಾರು ಮಾಡಿಲ್ಲ. ಇವತ್ತು ನಮ್ಮೂರಾಗ ನೀವ್ ಹಿಂಗ ಒಂದ್ ರೌಂಡ್ ಹೋಗಿ ಬರ್ರಿ, ಒಂದು 2 ದೇವಸ್ಥಾನ ಕಟ್ಸಿದ್ದಾರೆ, ರೋಡ್ಗಳು ಮಾಡಿದ್ದಾರೆ, ಕುಡಿಯೋ ನೀರಿನ ವ್ಯವಸ್ಥೆ, ಪ್ರತಿ ಒಂದು ಸವಲತ್ತುಗಳನ್ನು ನಮ್ಮ ಶಾಮನೂರ್ ಶಿವಶಂಕರಪ್ಪಾಜಿ ಅವರು ಮಾಡಿದ್ದಾರೆ. ಇಂಥದ್ದೊಂದು ಕೆಲಸ ಬಾಕಿ ಇದೆ, ಅದೊಂದು ಆಗ್ಬೇಕಂದ್ರೆ ಏನಾಗ್ಬೇಕು? ನಾವು ಹುಡುಕ್ಯಾಡ್ಬೇಕಾಗೈತ್ರಿ ನಮ್ಮೂರಾಗ. ನಾವು ಇನ್ನೊಂದು ಕೆಲಸ ಬೇಕು ಅನ್ನೋದಾದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ. ಮ್ಯಾಕ್ಸಿಮಮ್ ಕೆಲ್ಸಗಳು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರು ಇನ್ನೇನು ಅವ್ರ ಮೊಮ್ಮಗ ಸಮರ್ಥ ಅವರು ಬಂದಿದ್ದಾರೆ ಇವಾಗ. ಅವರು ಬಹಳ ಚೆನ್ನಾಗಿ, ಒಳ್ಳೆ ಹುಡುಗ, ಬಹಳ ವಯಸ್ಸು ಚಿಕ್ಕದಾದ್ರೂ ಒಳ್ಳೆ ಜ್ಞಾನ ಐತಿ. ಎಲ್ಲರಿಗೂ ಹಿರಿಯರಿಗೆಲ್ಲ ಒಳ್ಳೆ ಪ್ರೀತಿಯಿಂದ ಮಾತಾಡಿಸಿ ಬಹಳ ಒಳ್ಳೆ ಅಭ್ಯರ್ಥಿನ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅವ್ರನ್ನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಮೊನ್ನೆ ಹೊಸ ಬೆಳವನೂರಿನಲ್ಲಿ ನೀವೆಲ್ಲ ಸೇರ್ಕೊಂಡಿದ್ರಿ ಜಾತ್ಯತೀತವಾಗಿ. ನೀವುಗಳೇ ಸ್ವಯಂ ಘೋಷಿತವಾಗಿ ಅಭ್ಯರ್ಥಿ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ತಂದೆ ತಾಯಿ ಬರ್ಲಿಲ್ಲ ಪರವಾಗಿಲ್ಲ, ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ರಿ. ಯಾವ ಕಾರಣಕ್ಕೆ? ಅಲ್ಲ, ಅವರು ಬೇಕಾದವ್ರು ಸಹಾಯ ಮಾಡಿದ್ದಾರೆ. ಅವರು ವೈಯಕ್ತಿಕ ಅನುದಾನನು ನಮಗೆ ಈ ಎಷ್ಟೋ ಲಕ್ಷ ಕೊಟ್ಟಿದ್ದಾರೆ ನಮ್ಮ ಊರುಗಳಿಗೆ. ಆಮೇಲೆ ಎಲ್ಲಾ ಜನಾಂಗಕ್ಕೂ ಸಹಾಯ ಮಾಡಿದ್ದಾರೆ. ಎಲ್ಲಾ ಜನರು ಪ್ರೀತಿ ವಿಶ್ವಾಸ ಇಟ್ಕೊಂಡಾರ ಅಂತ ಲೀಡರ್ ಅಂದ್ರೆ ಶಾಮನೂರ್ ಶಿವಶಂಕರಪ್ಪ ಮನೆಯವರು. ಅವ್ರಿಗೆ ಕೊಡದ ಇನ್ಯಾರಿಗೆ ಕೊಡ್ಬೇಕ್ರಿ? ಇವತ್ತು ಇಷ್ಟು ದಿವಸ ಇಲ್ಲಿ ಒಳ್ಳೆ ಕೆಲ್ಸಗಳಾಗಿದಾವೆ ಅಂದ್ರೆ ಅವರಿಂದ. ಎಲ್ಲೊಂದ್ ಕಡೆ ಸಾದಿಕ್ ಪೈಲ್ವಾನ್ ಇಂಪ್ಯಾಕ್ಟ್ ಅಂತಿದ್ರು, ಅವರು ಸರಿ ಆದ್ರು. ಈಗ 5ನೇ ತಾರೀಕು ಜಮೀರ್ ಅಹಮದ್ ಬರ್ತಿದ್ದಾರೆ. ಕಾಂಗ್ರೆಸ್ಗೆ ಏನು ತೊಂದರೆ ಇಲ್ಲ, ಕೂತ್ಕೊಂಡು ಲೀಡ್ ಲೆಕ್ಕ ಹಾಕೋದಷ್ಟೇನಾ? ಹೌದೌದು, ಬಹಳ ಲೀಡ್ನಾಗ ಬರ್ತಾವ ಬಿಡ್ರಿ. ಇದನ್ನ ನೀವ್ ಇವತ್ತೇ ಬರ್ದ ಇಟ್ಕೊಳ್ರಿ, ಒಂದ್ 50,000 ಲೀಡ್ನಾಗ ಇಲ್ಲಿ ಗೆಲ್ಲಿಸ್ತಾರೆ ಜನ. ನಾವ್ ಹಿಂದೂ ಮುಸ್ಲಿಂ, ಇಲ್ಲಿ 50 ಭಾಗ ಮುಸ್ಲಿಮ್ರ ಅದಾರ, 50 ಭಾಗ ಹಿಂದೂಗಳು ಅದಾವಿ. ನಾವೆಲ್ಲರೂ ಬಹಳ ಹೊಂದಾಣಿಕೆಯಿಂದ ಒಂದೇ ಮನೆಯವ್ರ ತರ ಇಲ್ಲಿ ಚುನಾವಣೆನ ಫೇಸ್ ಮಾಡ್ತಾ ಇದ್ದೇವೆ. ಬಟ್ ದಾವಣಗೆರೆ ದಕ್ಷಿಣ ಜನ ಒಂದು ಹೊಸ ದಾಖಲೆ ಬರೆಯಕ್ ಹೊರಟವ್ರೆ. ಅತಿ ಹಿರಿಯ MLA, ಅತಿ ಕಿರಿಯ MLA ಇಬ್ರು ಆಯ್ಕೆ ಮಾಡಿ ಕಳ್ಸಕ್ ಹೊರಟಿದ್ದೀರಿ. ಹೌದೌದು, ಬಹಳ ಚೆನ್ನಾಗಿ. ಯಾಕೆ ಅಂತಂದ್ರೆ ಬೇರೆ ಯಾರು ಆ ತರ ಕೆಲಸ ಮಾಡೋದಿಲ್ಲ. ಮುಂದೆ ನೋಡ್ಬೇಕು. ಆದ್ರೂ ಈಗ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ. ಇಡೀ ನಮ್ಮ ಕ್ಷೇತ್ರನೇ ಬಹಳ ಲೀಡ್ ಕೊಡ್ತಾರೆ. ಕೊನೆದಾಗ ಮತದಾರರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ? ಮತದಾರರಿಗೆ ಈಗ ಒಳ್ಳೆ ಮತ ಕೊಟ್ಟು ಅವ್ರನ್ನ ಹೆಚ್ಚಿನ ಲೀಡಲ್ಲಿ ಗೆಲ್ಸೋಣ ಅಂತ ಹೇಳ್ತವ್ರಿ. ಥ್ಯಾಂಕ್ ಯು ಸರ್, ಒಳ್ಳೇದಾಗಿ. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.